ಕಾಕಡ ಆರತಿನ ಮುಗಿಸ್ಕೊಂಡು ಈಗ ಜಸ್ಟ್ ನಮ್ಮ ಡ್ಯಾಡಿ ಬಂದರು. ಅಮ್ಮ ಗುಡ್ ಮಾರ್ನಿಂಗ್. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ರದ್ದು ಕೂಡ ಬೆಳಿಗ್ಗೆ ಸ್ನಾನ ಆಯಿತು. ಹಾಗೆ 6:30 ಆಗಿದೆ ಇವಾಗ ಟೈಮ್ ಬಂದುಬಿಟ್ಟು. ಸೊ ಎಲ್ಲರೂ ಕೂಡ ಇನ್ನೂ ರೆಡಿ ಆಗೋರು ಆಗ್ತಾ ಇದ್ದಾರೆ. ನಮ್ಮ ಡ್ಯಾಡಿ ಮತ್ತು ಅಂಕಲ್ ಇಬ್ಬರು ಕಾಕಡ ಆರತಿ ಅಂದ್ಬಿಟ್ಟು ನೈಟೇ ಬುಕ್ ಮಾಡ್ಕೊಂಡಿದ್ರು. 600 ರೂಪೀಸ್ ತೊಗೊಂಡಿದ್ರು. ಸೊ ಅವರು ಅಲ್ಲೋಗಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಅಂತ ಹೇಳಿ ಸೊ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಸೊ ನೋಡೋಣ ಇವತ್ತು ಯಾವ್ಯಾವ ಟೆಂಪಲ್ಗೆ ಹೋಗ್ತೀವಿ, ಏನೇನು ಪ್ಲೇಸ್ನ ಕವರ್ ಮಾಡ್ತೀನಿ, ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ನಿಮಗೆ ನೋಡ್ಬೋದು. ಸೊ ಡೋಂಟ್ ಮಿಸ್ ಟಿಲ್ ಹೆಂಡ್, ಕಂಪ್ಲೀಟಾಗಿ ವಾಚ್ ಮಾಡಿ ವಿಡಿಯೋನ. ಸೊ ಗಾಯ್ಸ್, ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ ವೈಬ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಯಾರು ಇನ್ನೂ ಅಲ್ಲೆಲ್ಲ ಏನು ಗಾರ್ಡನಲ್ಲಿಲ್ಲ. ಸೊ ಈ ಸೈಡ್ ಕಾಫಿ ಕುಡಿಯೋಕ್ಕೆ ಬಂದಿದ್ದಾರೆ, ನೋಡ್ತಿರ್ಬೋದು. ಸೊ ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲ ಏನು ಮಾಡ್ತಾ ಇದ್ದಾರೆ ಮಾತಾಡ್ಸೋಣ ಬನ್ನಿ. ಅಮ್ಮಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೆನ್ನಾಗಾಯ್ತಾ ನಿದ್ದೆ? ನಿದ್ದೆನೇ ಬರಲಿಲ್ಲ. ಯಾಕೆ? ನಿದ್ದೆನೇ ಬರಲಿಲ್ಲ, ಯಾಕೋ ಬರ್ತಾ ಇರಲಿಲ್ಲ. ಹಾಂ. ಹಾಯ್ ಮಮ್ಮಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಫಿ ಕಾಫಿ ಮಾಡಬೇಕು ಇವಾಗ, ಹೋಗಿ ಕೆಳಗಡೆ ಮಾಡಬೇಕಾ ಕುಡಿಬೇಕಾ? ಕುಡಿಬೇಕು. ಹಾಯ್ ಅತ್ತೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿದ್ದೆ ಚೆನ್ನಾಗೈತಾ ರಾತ್ರಿ? ನಿದ್ದೆ ಚೆನ್ನಾಗೈತಿ. ಹಾಂ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಾಯ್ತು. ಗುಂಡ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಕಡ ಆರತಿನ ಮುಗಿಸ್ಕೊಂಡು ಈಗ ಜಸ್ಟ್ ನಮ್ಮ ಡ್ಯಾಡಿ ಬಂದರು. ಅವ್ರನ್ನ ಕೇಳೋಣ ಹೆಂಗಾಯ್ತು ಕಾಕಡ ಆರತಿ ಅಂತ. ಹೇಳಿ ಡ್ಯಾಡಿ. ಚೆನ್ನಾಗಾಯಿತು. ಜೋರಾಗಿ ಹೇಳು. ರಾತ್ರಿ ಬೆಳಿಗ್ಗೆ 5 ಗಂಟೆಗೆ ಹೋಗಿದ್ದೆ, 6:05ಕ್ಕೆ ದರ್ಶನ ಆಗಿದೆ. 1 ಅವರ್ ದೇವ್ರ ಮುಂದೆನೇ ದರ್ಶನ ಮಾಡಿದ್ದೀವಿ. ಹಾಂ, ಅಷ್ಟೇ ವಿಶೇಷ. ಅಷ್ಟೇ. ಗುಡ್ ಮಾರ್ನಿಂಗ್ ಅಕ್ಕ. ಫುಲ್ ನಿದ್ದೆ. ಗೈಸ್, ಯಾರಿಗೆ ನಿದ್ದೆ ಆಯಿತೋ ಬಿಡ್ತೋ ಗೊತ್ತಿಲ್ಲ, ನನಗಂತೂ ಫಸ್ಟ್ ಕ್ಲಾಸಾಗಿ ನಿದ್ದೆ ಆಯ್ತಪ್ಪ. ಇನ್ನೂ ಮಲ್ಕೊಂಡಿದ್ದಾನೆ. ಗೈಸ್, ನಾನು ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ 3 ಜನನೂ ಟ್ವಿನ್ನಿಂಗ್, ಒಂದೇ ಥರ ಡ್ರೆಸ್. ಹೈ ಗುಡ್ ಮಾರ್ನಿಂಗ್. ಹೆಂಗಾಯ್ತು ಕಾಕಡ ಆರತಿ? ಸೂಪರ್, ಚೆನ್ನಾಗೈತೆ. ಡ್ಯಾಡಿ ಬೇಗ ಬಂದರು, ನೀವು ಲೇಟಾಗಿ ಬಂದ್ರಿ. ಹಾಂ, ಓಕೆ ಡನ್. ಸೊ ಗೈಸ್, ನೆಕ್ಸ್ಟ್ ಬಂದುಬಿಟ್ಟು ಎಲ್ಲರೂ ಕೂಡ ರೆಡಿ ಆದರು. ಇವಾಗ ಕೆಳಗಡೆ ಹೋಗಿ ಕಾಫಿ ಕುಡ್ಕೊಂಡು ಹಾಗೆ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ನಾನು ಹೇಳ್ತೀನಿ, ಬನ್ನಿ ಹೋಗೋಣ. ಚೆನ್ನಾಗೈತೆ ಈಗ ಇವಾಗ. ವಾವ್, ಸೆಕೆಂಡ್ ಥರ್ಡ್ ಬಂತು. ಫೋಲ್ಡಿಂಗ್ ಹೋಗ್ಬಿಡ್ತದೆ, ಹಿಂಗೆ ಮಾಡಬೇಕು. ಅಲ್ಲೆಲ್ಲ ಫಸ್ಟ್ ಗ್ರೌಂಡ್ ಆಯ್ತು ಅಮ್ಮ. ಬನ್ನಿ ಗಾಯ್ಸ್, ಹೋಗಿ ಕಾಫಿ ಕುಡ್ಕೊಂಡು ಬರೋಣ. ಗುಂಡ್ರಾಯ್ ಹೆಂಗೆ ಹೋಗ್ತವನೆ ಗುಂಡ್ರಾಯ್. ಸೊ ಇಲ್ಲಿ ಕಾಫಿ ಕುಡ್ಕೊಂಡು ಹೋಗೋಣ. ನೆನ್ನೆನೇ ನಾನು ಹೇಳಿದ್ದೀನಿ ಎಷ್ಟು ಕಾಫಿ ಎಷ್ಟು ಟೀ ರೇಟು ಅದೆಲ್ಲ. ಸೊ ಬಿಸಿ ಬಿಸಿ ಕಾಫಿ, ಒಳ್ಳೆ ಕಾಫಿ, ಎಲ್ಲರೂ ಕೂಡ ಕಾಫಿ ಕುಡಿತಾ ಇದ್ದಾರೆ. ಸೊ ಇವಾಗ ನೆಕ್ಸ್ಟ್ ಕಾಫಿ ಕುಡ್ಕೊಂಡು ಟಿಫನ್ಗೆ ಅಂತ ಹೋಗಬೇಕು. ನೀವೆಲ್ಲರೂ ಕೂಡ ಕೇಳ್ತಿರ್ಬೋದು ಏನು ಟಿಫನ್ನು ಅಂತ. ಸೊ ನಮಗೂ ಕೂಡ ಗೊತ್ತಿಲ್ಲ, ನೋಡೋಣ ಬನ್ನಿ ಅಲ್ಲೇನಿದೆ ಅಂತ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ದೋಸೆ, ಇಡ್ಲಿ,
சாம்பார் சட்னி சட்னி தேடி பிடிச்ச ஹோட்டல்ல வாங்கினு வந்த பார்சல்ல நல்ல ஹோட்டல் தெரியல வாங்கினு வந்தது சரியில்லை. ಇಡ್ಲಿ ಸೂಪರ್ ರಂಗ. ಹೆಂಗಿದೆ? ಸೂಪರ್. ಹೆಂಗಿದೆ? ಮಸಾಲೆ ದೋಸೆ ತಗೊಂಡಿದ್ದೀನಿ. ಹಾಂ ಚೆನ್ನಾಗಿದೆ. ಹಾಂ ಆಲೂಗಡ್ಡೆ ಎಲ್ಲ ಹಾಕಿದ್ದಾರೆ. ಹಾಂ. ಗೈಸ್ ಅಲ್ಲಿ ಟಿಫನ್ ಮಾಡುವಾಗಲೇ ಆಟೋದವ್ರು ಬಂದಿದ್ದರು. ನಾವು ಶನಿ ಸಿಂಗಾಪುರ್ಗೆ ಹೋಗಬೇಕು ಅಂದ್ಬಿಟ್ಟು ಆಟೋ ಕೇಳೋಣ ಅಂತ ನಮ್ಮ ಡ್ಯಾಡಿ ಆಟೋ ಕೇಳೋಕ್ಕಂತ ಹೋಗ್ತಾ ಇದ್ದಾರೆ. ಗೈಸ್ ಒಬ್ರಿಗೆ 200 ರುಪೀಸ್ ಬೀಳುತ್ತೆ ಅಪ್ ಆ್ಯಂಡ್ ಡೌನ್ ಬೋತ್ ಸೈಡ್. ನೋಡಿ ಫುಲ್ಲು ಆಟೋ ತುಂಬಿಸೋವರೆಗೂ ಕರ್ಕೊಂಡು ಹೋಗಲ್ವಂತೆ. ಲೈಕ್ ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆಲ್ಲರಿಗೂ ಹೇಳಿದ್ದೆ ಆಟೋನ ಶಿಫ್ಟ್ ಮಾಡ್ತಾರೆ ಅಂತ. ಇದು 2ನೇ ಆಟೋ ಶಿಫ್ಟ್ ಮಾಡ್ತಿರೋದು. ಸೊ ಈ ಥರ ಮಾಡಿದ್ರೆ ಹತ್ತೋದಕ್ಕೆ ಎಷ್ಟು ರಿಸ್ಕು ಗೊತ್ತಾ? ಮೊದಲೇ ಮಂಡಿ ನೋವು ಪ್ರಾಬ್ಲಮ್ ಇರುತ್ತೆ ವಯಸ್ಸಾದವ್ರಿಗೆಲ್ಲ. ಸೊ ಅವ್ರಿಗಂತೂ ತುಂಬ ಹಿಂಸೆ ಆಗಿಬಿಡುತ್ತೆ. ಸೊ ಆಟೋದಲ್ಲೇ ನಾವು 1 ಅವರ್ ಹಿಂಗೆ ಕೂತ್ಕೊಂಡಿದ್ದೀವಿ ಗೈಸ್. 1 ಅವರ್ ಆದಮೇಲೆ ಅವರು ಶನಿ ಸಿಂಗಾಪುರ ಟೆಂಪಲ್ಗೆ ನಮ್ಮನ್ನೆಲ್ಲರನ್ನೂ ಕರ್ಕೊಂಡೋದ್ರು. ಎಷ್ಟೋ ವರ್ಷಗಳ ನಂತರ ನಾನು ಒಂಟೆನ ಮಹಾರಾಷ್ಟ್ರದಲ್ಲೇ ನೋಡ್ತಿರೋದು. ಸೊ ಆ ಒಂಟೆ ನೋಡಿ ಎಷ್ಟು ಒಣಗೋಗ್ಬಿಟ್ಟಿದೆ ಪಾಪ ಅಲ್ವಾ ಗೈಸ್. ಆ ಜಟ್ಕಾ ಕುದುರೆ ನೋಡಿ ಅದು ಗಿರಾಕಿ ಹತ್ತಿಸ್ಕೊಂಡು ಹೋಗೋಕ್ಕೆ ಕಾಯೋದು ಒಂದೇ, ನಾವು ಆಟೋದಲ್ಲಿ ಕೂತ್ಕೊಂಡು ಜನಗಳು ಯಾವಾಗ ಬರ್ತಾರಪ್ಪ ಅಂತ ಕಾಯೋದು ಒಂದೇ ಗೈಸ್. ಶಿರ್ಡಿಯ 2 ಬಾರಿ ದರ್ಶನ ಆಯಿತು, ಭಾಳ ಖುಷಿ ಆಯಿತು. ಸೊ ಗೈಸ್ ಫುಲ್ ಹ್ಯಾಪಿ. ಫೈನಲಿ ನಾವು ಶನಿ ಸಿಂಗಾಪುರ ಕಡೆ ಅಂತೂ ಇಂತೂ ಹೊರಟ್ಬಿಟ್ವಿ. ಸೊ ಹಾಗೆ ಶಿರ್ಡಿ ಸಾಯಿಬಾಬಾ ಟೆಂಪಲಿಂದ ಶನಿ ಸಿಂಗಾಪುರ್ ಟೆಂಪಲ್ವರೆಗೂ 70 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಹಾಗೆ 2 ಅವರ್ಸ್ ಜರ್ನಿ ಮಾಡಬೇಕು. ಸೊ ಮುಂದೆ ನೋಡೋಣ ಬನ್ನಿ. ಗೈಸ್ ಮಹಾರಾಷ್ಟ್ರ ಕಡೆ ಹಾರ್ವೆಸ್ಟಿಂಗ್ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ. ಏನೇನು ಬೆಳೆದಿದ್ದಾರೆ ಅಂತ ಹೇಳ್ತೀನಿ. ಗೋಧಿ, ಜೋಳ ಹಾಗೆ ಕಬ್ಬು ತುಂಬ ಬೆಳೆಯೋದಂದರೆ ಇದು. ಸೊ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಅನಿಸ್ಬಿಡುತ್ತೆ ಗೈಸ್. ಆಟೋದಲ್ಲಿ ಕುತ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಫ್ರೆಶ್ ಏರು. ಅದಕ್ಕೆ ಎಷ್ಟು ಜನ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ನಾನು ಇಲ್ಲಿ ತೋರಿಸ್ತೀನಿ, ನೋಡ್ತಿರ್ಬೋದು. ಒಳ್ಳೆ ಗ್ರೀನರಿ ಫೀಲ್ಡ್ ಲುಕ್ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಪೀಸ್ ಆಫ್ ಮೈಂಡು, ಏನೋ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಸಖತ್ತಾಗಿದೆ ಗೈಸ್. ನನಗಂತೂ ಹೆವಿ ಖುಷಿ ಆಗೋಯ್ತು ಗೈಸ್. ಶನಿ ಸಿಂಗಾಪುರ್ ಟೆಂಪಲ್ಗೆ ಇನ್ನೂ 20 ಕಿಲೋಮೀಟರ್ಸ್ ಇರುತ್ತೆ. ಹಿಂದೆನೇ ರೋಡ್ ಸೈಡಲ್ಲೆಲ್ಲ ಜೋಕಾಲಿಗಳು ಮತ್ತು ಆ ಥರ ಎಲ್ಲ ಹಾಕಿರ್ತಾರೆ. ಸೊ ನೋಡಿ ಈ ಥರ ಜೋಕಾಲಿಗಳೆಲ್ಲ ಹಾಕಿದ್ದಾರೆ. ಹಾಗೆ ಕುತ್ಕೊಳ್ಳೋರಿಗೆ ಚೇರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಹಸುನ ಬಳಸ್ಕೊಂಡು ಗಾಣದಿಂದ ಕಬ್ಬಿನ ಜ್ಯೂಸ್ನ ತೆಗಿತಾರೆ. ಅದನ್ನು ಕುಡಿತಾ ಇದ್ರೆ ಸೂಪರಾಗಿರುತ್ತೆ. ಒಂದು ಸತಿ ಕುಡಿದ್ರೆ ಒನ್ ಮೋರ್ ಅಂತ ಹೇಳ್ತಾ ಇರಬೇಕು ಗೈಸ್, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಸೊ ಯಾರಾದರೂ ಈ ಕಡೆ ಬರೋರಿದ್ರೆ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಕೂಡ ಟೇಸ್ಟ್ ಮಾಡಿ. ಸೊ ನಮ್ಮ ಡ್ಯಾಡಿನೂ ನಾನು ಒಂದು ರೌಂಡ್ ಹೋಗ್ತೀನಿ ಅಂದ್ಬಿಟ್ಟು ಅವರು ಕೂಡ ಅವ್ರ ಜೊತೆ ಖುಷಿಯಿಂದ ಒಂದು ರೌಂಡ್ ಹೊಡಿತಿದ್ದಾರೆ. ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಚಂದ ಅಲ್ವಾ ಗೈಸ್. ಸೊ ಹಾಗೆ ಈ ಸೈಡ್ ಬಂದರೆ ಬೋಟಿ ಅದೆಲ್ಲ ಇಕ್ಕಿರ್ತಾರೆ. ಆ ಬೋಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಹಳೆ ಕಾಲದಲ್ಲೆಲ್ಲ ಬೋಟಿ ಸಿಕ್ತಿತ್ತಲ್ಲ, ಸೇಮ್ ಟೇಸ್ಟು. ಸೊ ಅದನ್ನು ಕೂಡ ಟ್ರೈ ಮಾಡಿ, ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನೋಡಿ ಬಿಚ್ತಾ ಇದ್ದಾರೆ ಬೋಟಿನ. ಒಂದೊಂದೇ ಹಾಕ್ಕೊಂಡು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಿ ಅಲ್ವಾ, ಫಿಂಗರ್ಸಿಗೆಲ್ಲ ಹಾಕ್ಕೊಂಡು. ಸೊ ಅದೇ ಥರ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಕಬ್ಬಿನ ಜ್ಯೂಸ್ ಎಲ್ಲ ರೆಡಿ ಆಯಿತು ನೋಡಿ. ಕಲರು ಕೂಡ ಸೂಪರಾಗಿ ಕಾಣಿಸ್ತಿದೆ. ಕಲರು ಒಳ್ಳೆ ಬಾದಾಮ್ ಮಿಲ್ಕ್ ಕಂಡಂಗೆ ಕಾಣಿಸ್ತಿದೆ. ಸೊ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಕುಡಿತಿದ್ರೆ ಒನ್ ಮೋರ್ ಅನ್ಬೇಕು ಗೈಸ್, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಎಲ್ಲರೂ ಕೂಡ ಟ್ರೈ ಮಾಡಿ. ಸೊ ಹಾಗೆ ಈ ಥರ ಜೋಕಾಲಿಗಳನ್ನ ಹಾಕಿರ್ತಾರಲ್ಲ, ಆ ಜೋಕಾಲಿ ಮೇಲೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀವಲ್ಲ, ಅದರಲ್ಲಿ ಇರೋ ಖುಷಿನೇ ಬೇರೆ. ಈಗ ತಿಂತಾ ಇದ್ವಿ. ತುಂಬ ದಿನ ಆಯಿತಾ? ತುಂಬ ದಿನ ಆಯ್ತು.
ಗೈಸ್ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಒಂದು ರೌಂಡು ಜೋಕಾಲಿ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ಮುಂದೆ ನೋಡೋಣ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಸೊ ಗೈಸ್ ಒಂದು ಎಂಜಾಯ್ಮೆಂಟು ಎಂಟರ್ಟೈನ್ಮೆಂಟ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ, ನೋಡ್ತಿರ್ಬೋದು. ಸೊ ಇದೇ ಥರ ಸೈಡಲ್ಲೆಲ್ಲ ನೋಡಿ ಜೋಕಾಲಿಗಳೆಲ್ಲ ಹಾಕಿದ್ದಾರೆ. ಸೊ ಹಿಂಗೇನೆ 1 or 2 ಕಿಲೋಮೀಟರ್ಸು ಹಿಂಗೆ ಇರುತ್ತೆ. ಸೊ ಒಂಥರ ಚೆನ್ನಾಗಿರುತ್ತೆ ಈ ಸೈಡು ನೋಡೋದಕ್ಕೆ. ಗೈಸ್ ಫೈನಲಿ ನಾವು ಶನಿ ಸಿಗ್ನಾಪುರ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸೊ ಶನಿ ಸಿಗ್ನಾಪುರ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳೋದಾದರೆ, ಇಲ್ಲಿ ಇರುವ ಶನಿದೇವರ ಮೂರ್ತಿ ದೇವಸ್ಥಾನದೊಳಗಡೆ ಇಲ್ಲ ಗೈಸ್, ಓಪನ್ ಆಕಾಶದ ಕೆಳಗಡೆ ಇರುವ ಕಲ್ಲಿನ ರೂಪದಲ್ಲಿದೆ. ಹಾಗೆ ಇನ್ನೊಂದು ಸ್ಪೆಷಲ್ ವಿಷಯ ಏನಂದರೆ, ಈ ಊರಿನಲ್ಲಿ ಬಹುತೇಕ ಮನೆಗಳಿಗೆ ಬಾಗಿಲೇ ಇರೋದಿಲ್ಲ. ಜನರು ನಂಬೋದು ಏನು ಅಂದರೆ ಶನಿದೇವರ ಕೃಪೆಯಿಂದ ಇಲ್ಲಿ ಕಳ್ಳತನ ಆಗೋದಿಲ್ಲ ಅಂತಷ್ಟೇ. ಸೊ ಹಾಗೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿ ಬಂದು ಶನಿದೇವರಿಗೆ ಎಣ್ಣೆ ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡುತ್ತಾರೆ. ವಿಶೇಷವಾಗಿ ಶನಿವಾರ ದಿನ ಇಲ್ಲಿ ತುಂಬ ಜನಸಂದಣಿ ಇರುತ್ತದೆ. ಹಾಗೆ ಪ್ರತಿಯೊಬ್ಬರು ಶಿರಡಿಯಿಂದ ಈ ಸ್ಥಳಕ್ಕೆ ಸುಮಾರು 70-75 ಕಿಲೋಮೀಟರ್ ಆಗುತ್ತೆ. ಹಾಗೆ ಶಿರಡಿ ಸಾಯಿಬಾಬಾ ಟೆಂಪಲ್ನಲ್ಲಿ ದರ್ಶನ ಮಾಡಿಕೊಂಡು ಬರೋ ಜನಗಳೆಲ್ಲ ಇಲ್ಲಿ ಭೇಟಿ ಕೊಡ್ತಾರೆ. ಸೊ ಇದನ್ನು ಭೇಟಿ ಮಾಡಿನೇ ಬೇರೆ ಸ್ಥಳಕ್ಕೆ ಹೋಗ್ತಾರೆ. ಸೊ ನೀವು ಕೂಡ ಶಿರಡಿಗೆ ಬಂದರೆ ಇಲ್ಲಿಗೆ ಒಂದು ಸತಿ ವಿಸಿಟ್ ಮಾಡಿ, ಹಾಗೆ ಶನಿದೇವರ ದರ್ಶನವನ್ನು ಪಡೀರಿ ಅಂತ ಹೇಳ್ತೀನಿ. ಸೊ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಇವಾಗ. ಇದೇ ಎಂಟ್ರೆನ್ಸು, ಚೆನ್ನಾಗಿ ಮಾಡಿದ್ದಾರೆ, ಮುಂಚೆ ಥರ ಇಲ್ಲ, ಸ್ವಲ್ಪ ಆಲ್ಟರ್ ಆಗಿ ಚೆನ್ನಾಗಿ ವಿಶೇಷವಾಗಿ ಮಾಡಿದ್ದಾರೆ, ನೋಡ್ತಿರ್ಬೋದು. ಹಾಗೆ ಇಲ್ಲಿ ಸೈಡಲ್ಲೆಲ್ಲ ಈ ಥರ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಸೊ ಮುಂದೆ ಏನಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಹಾಗೆ ಗೈಸ್ ಅಲ್ಲಿ ನಿಮಗೆ ಒಂದು ಬೋರ್ಡ್ ಕಾಣಿಸ್ತಿದೆ, ಆಯಿಲ್ ಸೇಲ್ ಕೌಂಟರ್ ಅಂತ. ಇಲ್ಲಿ ಎಳ್ಳೆಣ್ಣೆ ಎಲ್ಲ ಪ್ರೊವೈಡ್ ಮಾಡ್ತಾರೆ ಶನ್ಮಾತ್ಮಂಗೆ ಹಾಕೋದಿಕ್ಕಂತ. ಸೊ ಹೋಗೋಣ ಬನ್ನಿ ಒಳಗಡೆ, ದರ್ಶನ ಪಡೆಯೋಣ. ಸೊ ನೋಡ್ತಿರ್ಬೋದು ಭಕ್ತಾದಿಗಳೆಲ್ಲ ಎಳ್ಳೆಣ್ಣೆನ ಹಾಕೋರು ಇಲ್ಲೇ ಹಾಕ್ತಾರೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಈ ಥರ ಹಾಕ್ತಾಯಿದ್ದಾರೆ, ನೋಡ್ತಿರ್ಬೋದು. ಏನಾದರೂ ಶನಿ ದೋಷ ಆ ಥರ ಏನಾದರೂ ಇದ್ದರೆ ಮನಸ್ಸಲ್ಲಿ ಬೇಡಿಕೊಂಡು ಏನಾದ್ರು ನಿವಾರಣೆ ಆಗಲಿ ಅಂತ ಈ ಥರ ಹಾಕ್ತಾರೆ. ಸೊ ಹಾಗೆ ಅಲ್ಲಿ ಹೋಗ್ಬಿಟ್ಟು ಭಕ್ತಾದಿಗಳು ಎಣ್ಣೆಯನ್ನು ದೇವ್ರ ಮೇಲೆ ಹಾಕ್ತಾರೆ. ಸೊ ಅದಕ್ಕಂತಲೇ ಟಿಕೆಟ್ ಇರುತ್ತೆ. ಹಾಗೆ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಒಬ್ರಿಗೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. 500 ರೂಪೀಸ್ ಕೊಟ್ಟು ಒಂದು ರೆಸಿಪ್ಟನ್ನ ಕೊಡ್ತಾರೆ. ಸೊ ಅದು ತೊಗೊಂಡೋಗಿ ತೋರಿಸಿದ್ರೆ ಅಲ್ಲಿ ಬಿಡ್ತಾರೆ, ದೇವ್ರ ಮೇಲೆ ಎಳ್ಳೆಣ್ಣೆನ ಹಾಕಿ ಹೋಗ್ಬೋದು. ಸೊ ಹಾಗೆ ಇದೆಲ್ಲ ಚಿಕ್ಕ ಚಿಕ್ಕಕ್ಕೆ ಆಂಜನೇಯ ಅದೆಲ್ಲ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಸೊ ಮುಂದೆ ನೋಡೋಣ ಬನ್ನಿ ಗೈಸ್ ಫೈನಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಳ್ಳೋಣ ಅಂದ್ಬಿಟ್ಟು ಸೊ ಇಲ್ಲಿ ಬಂದು ಪ್ರಸಾದ ಕೌಂಟರು. ಸೊ ಇಲ್ಲಿ 20 ರೂಪೀಸ್ನ ಕೊಟ್ಟರೆ ಒಂದು ರೆಸಿಪ್ಟನ್ನ ಕೊಡ್ತಾರೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಕೌಂಟ್ರಲ್ಲಿ ನಮಗೆ ಪ್ರಸಾದನ ಕೊಡ್ತಾರೆ. ಸೊ ಏನು ಪ್ರಸಾದ ಅಂತ ಕೇಳ್ತಾ ಇದ್ದೀರಾ? ಕೊಬ್ಬರಿ ಮಿಠಾಯಿ ಗೈಸ್, ಕೊಬ್ಬರಿ ಮಿಠಾಯಿ ತಿಂತಾ ಇದ್ರೆ ಇದು ಕೂಡ ಒನ್ ಮೋರ್ ಅನ್ಬೇಕು. ಶನಿ ಸಿಗ್ನಾಪುರದಲ್ಲಿ ಕೊಬ್ಬರಿ ಮಿಠಾಯಿ ಫೇಮಸ್ಸು. ಸೊ ಕೊಬ್ಬರಿ ಮಿಠಾಯಿ ಪ್ರಸಾದನೇ ಕೊಡೋದು ಭಕ್ತಾದಿಗಳಿಗೆ. ಸೊ ಮುಂದೆ ಏನು ಅಂತ ನೋಡೋಣ ಬನ್ನಿ. ಗೈಸ್ ಇದೆಲ್ಲ ಶಾಪಿಂಗ್ ಮಾಡೋದಕ್ಕೆ ಮತ್ತೇನಾದರೂ ಕೈಗೆ ಕಟ್ಕೋಬೇಕು ದಾರ ಅಂದರೆ ಇಲ್ಲಿ ತಗೊಂಡು ಹೋಗ್ಬೋದು. ಸೊ ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಚಪ್ಪಲಿ ಇದೆ ನೋಡಿ, ಎಷ್ಟು ಮುದ್ದಾಗಿದೆ ಅಲ್ವಾ. ಎಲ್ಲ ಚಪ್ಪಲಿಗಳನ್ನ ಹಾಕಿದ್ದಾರೆ. ಸೊ ನೋಡ್ತಿರ್ಬೋದು ಚೆನ್ನಾಗಿದೆ ಎಲ್ಲ. ಇದು ಕುದುರೆಲಾಳ ಗೊತ್ತಲ್ವಾ? ಗೊತ್ತಿಲ್ಲ ಅಂದರೆ ಕೇಳಿ, ಕುದುರೆಲಾಳ ಮನೆ ಕಟ್ಟಿದ್ರೆ ಒಳ್ಳೆಯದು. ಸೊ ನೆಕ್ಸ್ಟು ದೇವಸ್ಥಾನ ವಿಸಿಟ್ ಮುಗಿಸ್ಕೊಂಡು ನೆಕ್ಸ್ಟು ರೋಡ್ ಸೈಡಲ್ಲೆಲ್ಲ ಏನು ಸಿಗುತ್ತೆ ನೋಡಿಕೊಂಡು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು
ಹೋಗೋಣ ಬನ್ನಿ. ಸೀಬೆಕಾಯಿ ನೋಡಿ ಗೈಸ್ ಎಷ್ಟು ದೊಡ್ಡದಾಗಿದೆ. ಒಂದೊಂದು ಸೀಬೆಕಾಯಿ ಅಪ್ಪ ಇಷ್ಟು ದೊಡ್ಡದಾಗಿದೆ ಅಲ್ಲ. ಸೊ ಸೀಬೆಕಾಯಿನ ತಗೊಂಡು ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಆಟೋ ಹತ್ಕೊಂಡು ಸೀದಾ ಶಿರಡಿಗೆ ಹೋಗಬೇಕು. ಸೊ ಯಾಕೆ ಅಂದರೆ ಮತ್ತೆ ಟ್ರೈನ್ ಇರೋದು ನಮಗೆ ರಿಟರ್ನು ಇವತ್ತೇ. ಸೊ ಹಾಗಾಗಿ ಕೋಪರ್ಗಾಂವ್ ಸ್ಟೇಷನ್ಗೆ ಲಗೇಜ್ ಎಲ್ಲ ಎತ್ಕೊಂಡು ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ಹೋಗಬೇಕು. ಸೊ ಹೋಗೋಣ ಬನ್ನಿ. ಹಾಗೆ ರಿಟರ್ನ್ ಬರುವಾಗ DJ ಸೌಂಡಿಗೆ ಡ್ಯಾನ್ಸ್ ಆಡ್ತಿದ್ದಾರೆ ನೋಡಿ ಗೈಸ್. ರೋಡಲ್ಲಿ DJ ಸೌಂಡ್ ಹಾಕಿದ್ರು. ಸೊ ಅದು ಕೇಳ್ತಾ ಕೇಳ್ತಾ ನನಗೆ ಡ್ಯಾನ್ಸ್ ಆಡಬೇಕು ಅನಿಸ್ತಿದೆ. ಹಾಗೆ ನಮ್ಮ ಅಂಕಲ್ನ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಗೈಸ್ ಫೈನಲಿ ಚೆಕ್ಔಟ್ ಆಗ್ತಿದೆ ರೂಮು. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ರೈಲ್ವೆ ಸ್ಟೇಷನ್ಗೆ ಹೋಗಿ ಸಿಗ್ತೀನಿ ಗೈಸ್. ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 3:45 ಆಗಿದೆ. ನಮಗೆ ಟ್ರೈನ್ ಇರೋದು 4:30ಗೆ. ಸೊ ಅಷ್ಟರಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಬೇಕು. ಫೈನಲಿ ಗೈಸ್ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಸೊ ಎಲ್ಲರೂ ಕೂಡ ಟ್ರೈನಿಗೆ ಕಾಯ್ತಾ ಇದ್ದೀವಿ. ಸೊ ಇನ್ನೂ ಟ್ರೈನ್ ಬಂದಿಲ್ಲ. ಇನ್ನೂ ಒಂದು 10 ಮಿನಿಟ್ಸ್ ಇದೆ ಟ್ರೈನ್ ಬರೋದಕ್ಕೆ. ಸೊ ಗೈಸ್ ಫೈನಲಿ ಟ್ರೈನ್ ಬಂತು ನೋಡಿ. ನಮ್ಮ ಟ್ರೈನ್ ಬಂತು. ಹಾಗೆ ಬೆಂಗಳೂರಿಗೆ ಜರ್ನಿ ಮಾಡೋದಕ್ಕೆ ಎಲ್ಲರೂ ಕೂಡ ರೆಡಿ ಇದ್ದೀವಿ. ಜನ ನೋಡಿ ಗೈಸ್ ಎಷ್ಟು ತುಂಬಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಇದ್ದಾರೆ ಜನ ಮಾತ್ರ ಬೆಂಗಳೂರು ಕಡೆ ಹೋಗೋರು. ಸೊ ನೋಡ್ತಿರ್ಬೋದು. ಸೊ ಇವಾಗ ಟ್ರೈನ್ ಹತ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ತಾ ಇರೋದೆ. ಬಾಯ್ ಬಾಯ್ ಶಿರಡಿ. ಜನ ಸಾಗರ ಗೈಸ್, ಹತ್ತಕ್ಕೂ ಬಿಡ್ತಾ ಇಲ್ಲ. ಸೊ ಫೈನಲಿ ಟ್ರೈನ್ ಹತ್ತಿ ಬಾಯ್ ಬಾಯ್ ಶಿರಡಿ. ಸೊ ಎಲ್ರಿಗೂ ಕೂಡ ಮತ್ತೆ ಸೀಟ್ ಅರೇಂಜ್ಮೆಂಟ್ ಆಯಿತು. ಸೊ ಎಲ್ಲರೂ ಕೂಡ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟು ನಾವು ನಾಳೆ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ತೀವಿ ಬೆಂಗಳೂರಿಗೆ. ಸೊ ಗೈಸ್ ಹೋಗೋಣ ಬನ್ನಿ. The next day. ಸೊ ಗೈಸ್ ಫೈನಲಿ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೀವಿ. ಇದು ಬಂದುಬಿಟ್ಟು ಯಲಹಂಕ. ನಾವು ಯಲಹಂಕದಲ್ಲೇ ಇಳ್ಕೊಂಡ್ವಿ. ಸೊ ಹಾಗೆ ಈ 4 ಡೇಸ್ ಕಂಪ್ಲೀಟ್ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ತುಂಬ ಎಂಜಾಯ್ ಮಾಡಿದ್ದೀವಿ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ 4 ಡೇಸ್ ಜರ್ನಿ ಕಂಪ್ಲೀಟಾಗಿ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್. ಬಾಯ್.